ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು 4000 ವಾಚಿಂಗ್ ಅವರ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳ್ತೇನೆ. ಅದು ಕೂಡ ನೀವು ಕಾಪಿ ಪೇಸ್ಟ್ ಮಾಡಿ ಅದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ಹೇಗೆ ಮಾಡೋದು ಅಂತ ಹೇಳಿ ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸಿದ್ದೇನೆ. ನಾನಿದು ತಮ್ನೈಲಲ್ಲೇ ಹಾಕಿದ್ದೇನೆ ಯಾವ ಚಾನೆಲ್ ಅಂತೇಳಿ ನೀವು ಚೆಕ್ ಮಾಡಿ. ರಾಜ್ ಫುಡ್ಡಿ ಲೈಫ್ ಅಂತ ಹೇಳಿ. ನಾನು ನಿಜ ಹೇಳ್ತೇನೆ, ಅದರಲ್ಲಿ ಸಬ್ಸ್ಕ್ರೈಬರ್ ಬಂದುಬಿಟ್ಟು 500 ಸಮಥಿಂಗ್ ಸಬ್ಸ್ಕ್ರೈಬರ್ ಇತ್ತು. ನಾನು ಅದನ್ನು ಒಂದು ಟ್ರೆಂಡಿಂಗ್ ವಿಡಿಯೋ ಅಂತ ಹೇಳಿದರೆ ಶಾರ್ಟ್ಸಲ್ಲಿ ಟ್ರೆಂಡಿಂಗ್ ವಿಡಿಯೋ ಸರ್ಚ್ ಮಾಡಿದ್ದೆ. ಮಾಡುವಾಗ ಸಾಯಿ ಪಲ್ಲವಿ ಅವ್ರದ್ದು ತಮಿಳದ್ದು ಶಾರ್ಟ್ಸು ತುಂಬ ಟ್ರೆಂಡಿಂಗಲ್ಲಿತ್ತು. ಸಾಯಿ ಪಲ್ಲವಿ ಆ್ಯಕ್ಟ್ರೆಸ್, ಸೌತ್ ಇಂಡಿಯನ್ ಆ್ಯಕ್ಟ್ರೆಸ್. ಸೊ ನಾನೆಂತ ಮಾಡಿದ್ದೆ, ನಾನು ಟ್ರೈ ಮಾಡಿದೆ. ಸೊ ಕಾಪಿ ಮಾಡಿ ಅದನ್ನು ಸಾಫ್ಟ್ವೇರಲ್ಲಿ ಆ್ಯಪಲ್ಲಿ ಎಡಿಟ್ ಮಾಡಿದೆ. ಸ್ವಲ್ಪ ಚೇಂಜಸ್ ಮಾಡಿ ಎಫೆಕ್ಟ್ಸ್ ಎಲ್ಲ ಆ್ಯಡ್ ಮಾಡಿ ಅದನ್ನು ನಾನು ಹೇಗೆ ಅದು ಸೌಂಡ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೇನೆ. ಯಾವ ಶಾರ್ಟ್ಸ್ ನೀವು ಯೂಸ್ ಮಾಡ್ತೀರಾ ಆ ಶಾರ್ಟ್ಸನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಅದು ಯೂಸ್ ಸೌಂಡ್ ಅಂತ ಬರ್ತದೆ. ಅದರಲ್ಲಿ ಯಾವುದೇ ಕಾಪಿರೈಟ್ ಬರೋದಿಲ್ಲ. ಕಾಪಿರೈಟ್ ಬರದೇ ನಿಮಗೆ ಆ ಸೌಂಡನ್ನು ಯೂಸ್ ಮಾಡ್ಬೋದು. ಆ ಸೌಂಡನ್ನು ಹಾಕಿ ಮ್ಯೂಸಿಕನ್ನು ಹಾಕಿ ನಾನು ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದೆ. ಅಂದರೆ ಯಾವುದೇ ಕಂಟೆಂಟ್ ಇರಲಿಲ್ಲ, ವಿಡಿಯೋದಲ್ಲಿ ಕಂಟೆಂಟ್ ಇರಲಿಲ್ಲ, ಖಾಲಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿದಾಗ ನನಗೆ ಸಬ್ಸ್ಕ್ರೈಬರ್ 2 ದಿವಸದಲ್ಲಿ ನನಗೆ 2000 ಕ್ರಾಸ್ ಆಯಿತು. ಸಬ್ಸ್ಕ್ರೈಬರ್ ಪ್ಲಸ್ ವಾಚ್ ಅವರ್ ಕೂಡ ಹಾಗೆ 4000 ಒಂದು ದಿವಸದಲ್ಲಿ ಕಂಪ್ಲೀಟ್ ಆಯಿತು ವಾಚ್ ಅವರ್. ಬಟ್ ವಾಚ್ ಅವರ್ ಶಾರ್ಟ್ಸದ್ದು ಆ್ಯಡ್ ಆಗೋದಿಲ್ಲ. 3 ಮಿಲಿಯನ್ ವ್ಯೂಸ್ ಬರಬೇಕು. ವ್ಯೂಸ್ ಬಂದುಬಿಟ್ಟು ನನಗೆ 1 ಮಿಲಿಯನ್ ತನಕ ಬಂತು. ಮತ್ತು ನನ್ನ ಚಾನಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಹಾಗೆ ಖಾಲಿ 4 ಡೇಸಲ್ಲಿ ನನಗೆ 2800 ಸಬ್ಸ್ಕ್ರೈಬರ್ ಪ್ಲಸ್ 4200 ವಾಚಿಂಗ್ ಅವರ್ ಕಂಪ್ಲೀಟ್ ಆಯಿತು. 1 ಮಿಲಿಯನ್ ವ್ಯೂಸ್ ಕೂಡ ಬಂತು. ಅದರಲ್ಲಿ ನೀವು ಚೆಕ್ ಮಾಡಿ. ಅದರಲ್ಲಿ ಒಂದು ವಿಡಿಯೋ ಬಂದುಬಿಟ್ಟು 790K ವ್ಯೂಸ್ ಬಂದಿದೆ. ಆನಂತರ ನನ್ನ ಚಾನಲಿಗೆ ಒಂದು ಕಾಪಿರೈಟಲ್ಲಿ ನನಗೆ ಇದು ಕಾಪಿರೈಟ್ ಅಲ್ಲ, ನಾನೊಂದು ಕಾರ್ಟೂನ್ ವಿಡಿಯೋ ಹಾಕಿದ್ದೆ, ಅದರಲ್ಲಿ ನನಗೆ ಸ್ಟ್ರೈಕ್ ಬಂತು. ಆ ನಂತರ ನನಗೆ ವ್ಯೂಸ್ ಕಡಿಮೆ ಆಗ್ತಾ ಬಂತು. ಆ ನಂತರ ನನಗೆ ವ್ಯೂಸ್ ಆಗಲೇ ಇಲ್ಲ, ಇನ್ಕ್ರೀಸ್ ಆಗಲೇ ಇಲ್ಲ, ಡಿಕ್ರೀಸೇ ಆಯಿತು. ಬಿಕಾಸ್ ನನ್ನ ಚಾನೆಲನ್ನು ಯೂಟ್ಯೂಬ್ನವರು ಪ್ರಮೋಟ್ ಮಾಡಿದರು. ಯಾವುದೋ ಒಂದು ವಿಡಿಯೋ ವೈರಲ್ ಆದಾಗ ಪ್ರಮೋಟ್ ಮಾಡಿದರು. ಆ ಪ್ರಮೋಷನಲ್ಲಿ ನನಗೆ ಪ್ರಮೋಟ್ ಮಾಡಿದ ಕಾರಣ ನನಗೆ ಸಬ್ಸ್ಕ್ರೈಬರ್ ಮತ್ತು ವಾಚಿಂಗ್ ಅವರ್ ಕಂಪ್ಲೀಟ್ ಆಯಿತು. ಆನಂತರ ನಾನೊಂದು ಕಾರ್ಟೂನ್ ಹಾಕಿ ನಾನು ಬೈ ಮಿಸ್ಟೇಕಲ್ಲಿ ಕಾರ್ಟೂನ್ ಅಪ್ಲೋಡ್ ಮಾಡಿದ್ದು ನನಗೆ ಕಾಪಿರೈಟ್ ಸ್ಟ್ರೈಕ್ ಬಂದ ಕಾರಣ ನನ್ನದು 3 ಮಂತ್ಸ್ ಅದು ಎಕ್ಸ್ಪೈರ್ ಆಗಲಿಕ್ಕೆ 3 ಮಂತ್ಸ್ ಉಂಟು. ಆನಂತರನೇ ನನಗೆ ಇನ್ನೊಂದು ಬರುವಂಥದ್ದು. ಅಲ್ಲಿ ತನಕ ನಾನು ವೀಡಿಯೋ ಹಾಕ್ತಾ ಇದ್ದೇನೆ, ಬಟ್ ವ್ಯೂಸ್ ಬರ್ತಾ ಇಲ್ಲ. ಸೊ ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಅದನ್ನೇ ಹಾಕಿದ್ದೀನಿ. ನೀವು ಚೆಕ್ ಮಾಡಿ ನಿಮಗೆ ಒಂದು ವೇಳೆ ಒಂದು ಐಡಿಯಾ ನಾನು ಕೊಡ್ತೇನೆ. ನೀವು ಅದೇ ರೀತಿಯನ್ನು ಶಾರ್ಟ್ಸನ್ನು ಹಾಕಿ, ಬಟ್ ಕಾಪಿರೈಟ್ ಬರದ ಹಾಗೆ ಹಾಕಿ, ಚೇಂಜಸ್ ಎಲ್ಲ ಮಾಡಿ ಹಾಕಿ. ಅದರಲ್ಲಿ ಯಾವುದೇ ಕಾಪಿರೈಟ್ ನಿಮಗೆ ಬರುವುದಿಲ್ಲ. ಸೊ ಕಾಪಿರೈಟ್ ನೀವು ಡೈರೆಕ್ಟ್ ಒರಿಜಿನಲ್ ಆಡಿಯೋ ಹಾಕಬೇಡಿ, ಬೇರೆ ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿ ಹಾಕಿ. ಖಂಡಿತವಾಗಿಯೂ ನಿಮ್ಮದು ಸಬ್ಸ್ಕ್ರೈಬರ್ 2 ದಿವಸದಲ್ಲಿ ನೀವು 2500 3000 ನಿಮಗೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗುತ್ತೆ. ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.